70ರ ದಶಕದಲ್ಲಿ ಹುಟ್ಟಿದವರು. ಇದು ಹೇಗೆ ಅಂತಂದ್ರೆ ನನಗೆ ತಟ್ಟದಾಗಿತ್ತು. ಆ ಕಾರಣಕ್ಕೆ ನಿಮ್ಮ ಶ್ರಮ ಇದೆಯಲ್ಲ ಅದಕ್ಕೆ ನಾನು ಗೌರವಿಸ್ತೀನಿ. ಜೊತೆಗೆ ಇದೊಂದು ವಿಶೇಷ ಅಂತಂದರೆ ಭಾಳ ಹಿಂದಿನ ಕಥೆನ ಓದಿದ್ದೆ. ಓದಿದು ನಾನು ಬೋರ್ಡಿಂಗ್ ಹೋಮಲ್ಲಿ ಓದ್ದವನು. ನಮಗೆಲ್ಲ ಬೋರ್ಡಿಂಗ್ ಹೋಮ್ಗೆ ಯಾಕೆ ಕಳಿಸ್ತು ಅಂತಂದ್ರೆ ಈ ಸಮಸ್ಯೆಗೋಸ್ಕರ. ಮನಸ್ಸು ದಟ್ಟವಾಗಿದೆ. ಆ ಕಾರಣಕ್ಕೆ ನಿಮ್ಮ ಶ್ರಮಕ್ಕೆ ನಾನು ತುಂಬ ಗೌರವಿಸ್ತೇನೆ. ಮನಸ್ಸಿಗೆ ಅದು ಕೂತ್ಕೊಂಡೆ ನಾನು ಸುಮಾರು ದಿನಕ್ಕೆ ಫೋನ್ ಮಾಡಿ ನಿಮ್ಮ ಮಕ್ಕಳು ಕರ್ಕೊಂಡು ಬಂದು ತೋರಿಸಿ ಪ್ರಾಣಿ ಇದರ ಪರಿಣಾಮ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮ ಅಹಂಕಾರಗಳು ಈಗ ಕಡಿಮೆ ಕಾಣೆ ಆಗ್ತದೆ ಅನ್ನೋದು ಮುಂದೆ ಅವ್ರು ಹೇಳಿದ್ರಲ್ಲ, ಬೇರೆ ಯಾವುದಿಲ್ಲ ನನ್ನ ಮಹತ್ವ. ಯಾಕಂದರೆ ಮಕ್ಕಳು ನೀವು ಅಷ್ಟೇ ಎಲ್ಲರೂ ಹೋದಾಗ ಅದಕ್ಕೆ ಅಸಡ್ಡೆ ಮಾಡಬೇಡಿ. ಆಯಿತಾ? ನಿಮ್ಮ ಜೊತೆ ಕೂತಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೆ ಅದಕ್ಕೆ ಗೌರವಿಸೋಣ. ಯಾಕಂದರೆ ಒಂದು ಅಕ್ಕಿಯ ಹಗಳಿನ ಹಿಂದೆ ಶ್ರಮ ಇರ್ತದೆ. ಆಯಿತಾ? ಅದಕ್ಕೆ ರೈತನ ಶ್ರಮ ಇರುತ್ತೆ, ಅವರನ್ನು ಗೌರವಿಸ್ಬೇಕು. ಆಯ್ತು, ಅವರು ಒಂದು ಮಾತು ಹೇಳಿದ್ರು, ಭೂಮಿ ತಾಯಿಯ ಹಿರಿಯ ಮಗ. ಕೊನೆಯಲ್ಲಿ ಕೇಳಿಸ್ಕೊಂಡು ಏನೋ ಗೊತ್ತಿಲ್ಲ, ಭೂಮಿಯ ತಾಯಿಯ ಹಿರಿಯ ಮಗ ಅಂತ ಅವನನ್ನು ಗೌರವಿಸ್ಬೇಕು. ಅದ್ರ ಜೊತೆಗೆ ಅಲ್ಲಿರುವಂಥ ನಿಮ್ಮ ತಂದೆ ತಾಯಿ ಕೊಡ್ತಿರುವಂಥ ಕಷ್ಟ ಇದೆಯಲ್ಲ ಅದನ್ನು ಅರ್ಥ ಮಾಡ್ಬೇಕು. ಆಯ್ತು, ಅದನ್ನೆಲ್ಲ ನೀವು ಮಾಡಿದ್ರಿ. ಜೊತೆಗೆ ಭಾಳ ಸೂಕ್ಷ್ಮವಾಗಿ ಕೆಲಸ ಮಾಡಿದ್ರಿ. ಇಡೀ ನಿರ್ದೇಶಕರಿಗೆ, ಇಡೀ ಯಾರ್ಯಾರಿದ್ರಿ ತಾಂತ್ರಿಕ ಪ್ರತಿಯೊಬ್ಬರು ಅಲ್ಲಿ ಅವ್ರು ಶ್ರೇಷ್ಠ ಅವ್ರು ಕನಿಷ್ಠ ಅಂತಲ್ಲ, ಮಾಡಿರೋ ಪ್ರತಿಯೊಂದೊಂದು ಪಾತ್ರಗಳು ಇಂಪಾರ್ಟೆಂಟೇ ಅಲ್ವಾ. ನಾನು ಸ್ಥಿತಿ ಸಿನಿಮಾ ನೋಡಿದಾಗ ಈ ಥರದ ಒಂದು ವಿಶೇಷತೆ ಅಂತ ಹೇಳಿದ್ದೆ. ಮತ್ತು ಆನಂತರದಲ್ಲಿ ಕನ್ನಡದಲ್ಲಿ ಮತ್ತೊಂದು ಒಳ್ಳೆಯ ಸಿನಿಮಾ ಬಂದರೆ ನಿಮಗೆ ಯಶಸ್ಸು ಸಿಗಲಿ. ಜೊತೆಗೆ ನಾವು ಕೂಡ ಇದನ್ನ ಹೆಚ್ಚೆಚ್ಚು ಪ್ರಚಾರ ಮಾಡೋಣ. ಕೆಲವು ಸಮಯದಲ್ಲಿ ಏನಾಗ್ತಿದೆ ಅಂತಂದರೆ ಪ್ರಚಾರ ಇಲ್ಲದ ಕಾರಣಕ್ಕೋಸ್ಕರವೇ ಎಷ್ಟೋ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ. ಅವ್ರ ಶ್ರಮ ಗೌರವಿಸ್ಬೇಕು ಅಂತಂದರೆ ನಾವೊಬ್ಬರಿಂದ ಒಬ್ಬರಿಗೆ ಹೇಳ್ಬೇಕು. ಆಯಿತಾ? ಮತ್ತೊಮ್ಮೆ ನಮ್ಮ ಕಾಲೇಜಿನ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀವಿ. ಜೊತೆಗೆ ಈ ಕಾರ್ಯಕ್ರಮ ಕರ್ಕೊಂಡು ಬಂದು ತೋರಿಸ್ಬೇಕು ಮಾಡಿ ಸರ್ ಅಂತ ಹೇಳಿದವನು ಬಸವಣ್ಣ. ಆಯಿತಾ? ಬಸವಣ್ಣ ಸರ್ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಅಂತೇಳಿ ಆಗಲಿ ಒಂದಿನ ಹೇಳಿ ಅಂತ ಹೇಳಿದೆ. ಆ ನಡುವೆ ನಮ್ಮ ಶ್ರೀನಿವಾಸ್ ಅವರು ಕರ್ಕೊಂಡು ಹೋಗೋಣ ಅಂತ ಖಂಡಿತ ಮಾಡೋಣ. ಯಾಕಂದ್ರೆ ನಾವು ಕರ್ಕೊಂಡೋಗೋ ಜೊತೆ ಕರ್ಕೊಂಡು ಹೋಗಲ್ಲ, ನೀವು ಪ್ರೀತಿಯಿಂದ ಬರುವಾಗ ಬೇಡ ಅಂತ ಹೇಳೋದಕ್ಕಾಗಲ್ಲ. ಅದು ಒಳ್ಳೆ ಸಿನಿಮಾ. ಆ ಕಾರಣಕ್ಕಾಗಿ ನಿಮ್ಮೆಲ್ಲ ಶ್ರಮಕ್ಕೆ ನಾವು ಗೌರವಿಸ್ತೀವಿ. ಜೊತೆಗೆ ಅನ್ನದ ಮಹತ್ವ ಮತ್ತೆ ಮತ್ತೆ ಸಾರಿ ಹೇಳುವಂಥ ಅನಿವಾರ್ಯತೆ ಆಗುತ್ತೆ ಇದೆ. ಎಷ್ಟೋ ಜನಕ್ಕೆ ಇವತ್ತಿಗೂ ಅನ್ನ ಇಲ್ಲ. ಆಯಿತಾ? ಇಂಥ ಒಳ್ಳೆಯ ಸಿನಿಮಾವನ್ನು ನೋಡೋದಕ್ಕೆ ನಮಗೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಗೌರವಿಸಿ ನಾನು ಮಾತು ಮುಗಿಸ್ತೀನಿ. ರಾತ್ರಿ ಚಾಂದ ಬೇರೆ ಅಂದ್ಬಿಟ್ಟಾರ ನಾ ಬರೋದಿಲ್ಲ, ನೀವು ಹೋಗಿ ಪಾಪ.